ನಾವು ಗುಲ್ಬರ್ಗ ಕಡೆ ಏನಕ್ಕೆ ಜಾಸ್ತಿ ಬಂದು ಈರುಳ್ಳಿ ತುಂಬಲ್ಲ ಅಂದ್ರೆ ಇದೇ ರೀಸನ್ ನೋಡಿ. ಹೆಂಗೈತೆ ರೋಡು, ಹೆಚ್ಚು ಕಮ್ಮಿ ಒಂದು 15 ಕಿಲೋಮೀಟರ್ ಇಂದ ಹಿಂಗೆ ಕರ್ಕೊಂಡು ಹೋಗ್ತಾನೆ ಅವ್ರೆ. ನೋಡಿ ಎಷ್ಟು ಸಮಸ್ಯೆ ಅಂದ್ರೆ ರೋಡ್ಗಳಿಗೆ ಬರಕ್ಕೆ. ಹೊಡೆದ್ ಬಿಡ್ರಿ, ಹೊಡೆದ್ ಬಿಡ್ರಿ ಅಲ್ಲಿಗೆ. ಯಾವ ರೋಡಲ್ಲಿ ಹೋಗ್ತಾ ಇದೀವಿ ನೋಡಿ. ಆ ಕಡೆ ಈ ಕಡೆ ಮನೆಗಿನಾಗ ಏನೋ ನಾವು ಸ್ವಲ್ಪ ಟಚ್ ಆಯ್ತು ಅಂದ್ರೆ ಗಾಡಿ ಮಕ್ಕೋಗಿತಾರೆ. ಸದ್ಯಕ್ಕೆ ಇಬ್ರು ಬಂದ್ರು, ಇಬ್ರು ಮಾತಿಗೆ ಆಡಿಸ್ಕೊಂಡು ಇಲ್ಲ ಒಂದು ಟೀಗೆ ಕುಡ್ಕೊಂಡು ಹೋಗೋಣ ಬನ್ನಿ. ನಮ್ಮ ಯೋಗೇಶ್ ಅಣ್ಣ ಕಾಶ್ಮೀರಿಂದ ಆಪಲ್ ತಾಂಬ ಅಂತ ಹೇಳಿ ಸಾಕಾಯ್ತು. ತಾಂಬನ್ನೆಲ್ಲ ನೋಡ್ಬೇಕು, ನಮ್ಗಂತೂ ಕೊಡ್ಲಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಆದರೆ ರಾತ್ರಿ ಡೀಸೆಲ್ ಹಾಸ್ಕೊಂಡ್ಬಿಟ್ಟು ಅಲ್ಲಿಂದ ಒಂದು 50 ಕಿಲೋಮೀಟರ್ ಬಂದು ಗಾಡಿ ಸೈಡ್ಗೆ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ವಿ. ಇವಾಗ ಇದ್ದೀವಿ, ಇಲ್ಲಿಂದ ಇವಾಗ ಹೊರಡಬೇಕು. ಯಾವ್ದು ಶಾಪುರ ಬಿಟ್ಟು ಸ್ವಲ್ಪ ಮುಂದೆ. ಶಾಪುರ ಅಲ್ಲ ಬ್ರೋ, ಇದು ಹಿಂದೆ ಇರೋದು ಶಾಪುರ ತಾನೆ? ಶಾಪುರನ ಸೂರ್ಪುರನ? ಶಾಪುರ ಬಿಟ್ಟು ಒಂದು 5 ಕಿಲೋಮೀಟ್ರ್ ಬಂದಿದ್ದೀವ. ಒಂದು 5 ಕಿಲೋಮೀಟ್ರ್ ಬಂದು ಇಲ್ಲೊಂದು ಒಳ್ಳೆ ಬಂಕ್ ಇತ್ತು, ಇಲ್ಲ ಸೈಡ್ಗೆ ಹಾಕಿದ್ದೀವಿ. ಇಲ್ಲಿಂದ ಇನ್ನೊಂದು 40 ಕಿಲೋಮೀಟ್ರ್ ಹೋಗ್ಬೇಕು ಲೋಡ್ಗೆ. ಹೋಗೋಣ ಬನ್ನಿ. ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳೆಲ್ಲ ಇಲ್ಲ ಬಂಕಲ್ಲೇ ಮುಗಿಸ್ಕೊಂಡ್ಬಂದಿದ್ದಾಯ್ತು. ಇಲ್ಲಿಂದ ಹೋಗೋಣ ಬನ್ನಿ. 40 ಕಿಲೋಮೀಟ್ರ್ ಹೋಗ್ಬೇಕು ಲೋಡ್ಗೆ. ಏನು ಲೋಡಪ್ಪ ಅಂದರೆ ಅವೆಲ್ಲ ಹೇಳ್ದಂಗೆ ಈರುಳ್ಳಿ ಲೋಡ್ಗೆ ಹೋಗ್ತಾ ಇರೋದು. ಟೈರ್ ಹಾಕೋ ಒಂದು ಕಡೆ ತಿಂತೈತೆ ಇದೊಳಗೆಲ್ಲ. ಇನ್ನು ಹೋಗಿ ಬಿಚ್ಚಿ ಬೇರಿಂಗ್ಗಳೆಲ್ಲ ಚೆಕ್ ಮಾಡಿಸ್ಬೇಕು. ಕಿನ್ಪಿಡ್ನ ಏನಾಗೈತಾ ತೋರ್ಸೋಣಂತ ಊರ ಕಡೆಗೆ ಹೋಗ್ಬಿಟ್ಟು ಹೆಂಗಿರಿ ಟೈರ್ಗಳು ಚೇಂಜ್ ಮಾಡಬೇಕು. ಬ್ಯಾಕ್ ಸೈಡ್ ಒಂದು ಜೊತೆ ಚೇಂಜ್ ಮಾಡಬೇಕು. ಫೈನಲ್ ಆಗಿ ನಮ್ಮ ಗಾಡಿ ಲೋಡ್ ಆಗೋ ಊರಿಗೆ ಬಂದಿದ್ದಾಯ್ತು. ಇಲ್ಲಿಗೆ ಬಂದು ಫೋನ್ ಮಾಡಿ ಅಂತ ಹೇಳಿದ್ರು ಪಾರ್ಟಿ, ಹಂಗಾಗಿ ಇಲ್ಲಿಗೆ ಬಂದಿದ್ದೀವಿ. ಮುಂದೆ ಹೋಗಿ ಟಿಫನ್ ಮಾಡ್ಕೊಂಡು ಒಂದೇ ಸರಿ ಫೋನ್ ಮಾಡೋಣ ಪಾರ್ಟಿಗೆ. ಆಯ್ತಾ ಇಲ್ಲ ಹೋಟ್ಲು ವಡಪಾವ್ ಸೆಂಟ್ರ್ ಮಿರ್ಚಿ ಬಜ್ಜಿ. ಇಲ್ಲಿಂದ ಮುಂದೆ ಹೋಗಿ ಟಿಫನ್ ಮಾಡೋಣ. ಇದೇ ಊರಾಗೆ ಟಿಫನ್ ಮಾಡ್ಕೊಂಡ್ಬಿಟ್ಟು ಪಾರ್ಟಿಗೆ ಫೋನ್ ಮಾಡೋಣ, ಬಂದು ಕರ್ಕೊಂಡು ಹೋಗ್ತಾರಂತ. ಬೇಗ ಲೋಡ್ ಮಾಡಿ ಬಿಡಿಸ್ತೀವಿ ಎಂದಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಹೆಂಗ್ ಕತೆ ಅಂತ. ಇಲ್ಲಿ ಬೇಗ ಲೋಡ್ ಮಾಡೋ ಒಂದು 2-3 ಗಂಟೆ ಅಷ್ಟೊತ್ತಿಗೆ ಬಿಡಿಸಿದ್ರೆ ಮಾರ್ಕೆಟ್ಗೆ ಹೋಗ್ಬೋದು, ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಇಲ್ಲ ಐತೆ ಬ್ರೋ ಹೋಟ್ಲು, ಸೈಡ್ಗೆ ಹಾಕ್ತು ನಾನು. ಇಲ್ಲ ಐತಲ್ಲ ಹೋಟ್ಲೆ ತಾನೆ ಅದು? ಹೋಟ್ಲೆ. ಈಗ ಅಣ್ಣ ಬಂದ್ರು, ಇವ್ರದೇ ಈರುಳ್ಳಿ ತುಂಬಕ್ಕೆ ಬಂದಿರೋದು. ಪಾರ್ಟಿ ಮುಂದೆ ಬೈಕಲ್ಲಿ ಹೋಗ್ತಾವ್ರೆ, ನಾವು ಅವ್ರ ಹಿಂದೆ ಹೋಗೋಣ. ಯಾವ್ರ ಬ್ರಾ ಇದು? ಶರತ್ ಬ್ರಾ? ಒಂದಾಲ ಅನ್ನೋ ಊರು. ಅದು ಮೇನ್ ಊರು ಯಾವುದು? ಇನ್ನೊಂದು ಹಿಂದೆ ಅವ್ರ ಹೆಸರೇ ಬರಲ್ಲ, ಊರುಗಳ ಹೆಸರೇ ಬರಲ್ಲ ಇಲ್ಲಿ. ಒಟ್ಟು ಸಿಂದಗಿಯಿಂದ ಒಂದು 20 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇದೀವಿ. ಈಗ ಇಲ್ಲಿಂದ ಎಲ್ಲಿಗೆ ಹೋಗೋದು ಏನೋ ಗೊತ್ತಿಲ್ಲ. ಒಟ್ಟು ಒಂದಾಲದಲ್ಲಿ ಇದೀವಿ ಇವಾಗ. ನೋಡೋಣ ಬನ್ನಿ ಹೆಂಗಾಗುತ್ತೋ ಹಂಗೆ ಮಾಡೋಣ. ನಾವು ಗುಲ್ಬರ್ಗ ಕಡೆ ಏನಕ್ಕೆ ಜಾಸ್ತಿ ಬಂದು ಈರುಳ್ಳಿ ತುಂಬಲ್ಲ ಅಂದ್ರೆ ಇದೇ ರೀಸನ್ ನೋಡಿ. ಹೆಂಗೈತೆ ರೋಡು, ಹೆಚ್ಚು ಕಮ್ಮಿ ಒಂದು 15 ಕಿಲೋಮೀಟರ್ ಇಂದ ಹಿಂಗೆ ಕರ್ಕೊಂಡು ಹೋಗ್ತಾನೆ ಅವ್ರೆ. ಅಣ್ಣ ಎಲ್ಲೈತಣ? ಇಲ್ಲ 1 ಕಿಲೋಮೀಟರ್ ಬಾರಣ. ಅಣ್ಣ ಎಲ್ಲೈತಣ? ಇನ್ನೊಂದು 2 ಕಿಲೋಮೀಟರ್ ಬಾರಣ. ಹಿಂಗೆ ಕರ್ಕೊಂಡು ಹೋಗ್ತಾವ್ರೆ ನೋಡಿ. ಏನು ಮಾಡ್ತೀರಾ? ಇಂಥ ರೋಡ್ಗಳಿಗೆ ಗಾಡಿ ಓಡಿಸೋರೆ ಗಾಡಿಗಳು ಇರ್ತಾವ. ಹೈವೇಗೆ 1000 ಕಿಲೋಮೀಟರ್ ಓಡಿಸೋದು ಒಂದೇ, ಇಲ್ಲ 10 ಕಿಲೋಮೀಟರ್ ಓಡಿಸೋದು ಒಂದೇ ಗಾಡಿ. ಅಷ್ಟು ಮೈನವಾಗ್ತದೆ ಇಂಥ ರೋಡ್ಗಳಿಗೆ. ಗಾಡಿಗೂ ಅಷ್ಟೇ, ನಮ್ಮ ಬಾಡಿಗೂ ಅಷ್ಟೇ. ಏನು ಮಾಡಂಗಿಲ್ಲ, ಇಷ್ಟು ದೂರ ಬಂದ್ಮೇಲೆ ಲೋಡ್ ಮಾಡ್ಕೊಂಡು ಹೋಗ್ಲೇಬೇಕು ನೋಡಿ. ಯಾವ ಥರ ಇದು ರೋಡು, ಇದು ಹೈವೇ ಅಂತ ಅವ್ರಿಗೆ ಏನು ಮಾತಾಡಂಗಿಲ್ಲ ಇಷ್ಟು ದೂರ ಬಂದ್ಮೇಲೆ. ಏನ್ರ ಬರೋಣ ಇನ್ನೊಂದು ಟ್ರಿಪ್ ಈರುಳ್ಳಿಗೆ ಈ ಕಡೆ. ನಮ್ಮ ನಿಪ್ಪಾಣಿ ಸರಿ ನಿಪ್ಪಾಣಿ ಸರಿ ಬ್ರೋ ಈರುಳ್ಳಿಗೆ. ಸಾಂಗ್ಲಿಗನ M2 ಹೊಡೆದ್ ಲೋಡ್ ಆಗ್ಬಿಡೋದು. ಬಟ್ M2 ಭಾಳ ಯಾಕೆ ಸುಮ್ಮನೆ ಅಂತ ಏನೋ ಒಂದು ಪ್ಲಾನ್ ಮಾಡಕ್ ಹೋದ್ವಿ, ಅದೇನೇನೋ ಆಗೋಯ್ತು. ಅಣ್ಣ ಈ ಕಡೆಗೆ ಅಣ್ಣ. ಸರಿ ಅಣ್ಣ, ನಾವು ಫಾರಿನರ್ ಆಗ್ತೀವಣ್ಣ ನಿಮ್ಗೋಸ್ಕರ. ಇವತ್ತು ಒಂದಿನ ನಡೀತದೆ, ಹೋಗೋಣ ಆರಾಮಾಗಿ. ನೀನು ಹೋಗ್ಬೇಡ ನೀನು. ಒಂದು ಪಾಯಿಂಟಾಗಿ ಲೋಡ್ ಮಾಡ್ಕೊಂಬಿಟ್ಟು 2ನೇ ಪಾಯಿಂಟಿಗೆ ಬಂದ್ವಿ. ಅಲ್ಲೇನು ತೋರ್ಸಕ್ ಹೋಗ್ಲಿಲ್ಲ, ಊರಾಗ ನಿಲ್ಸ್ಕೊಂಡು ರೋಡ್ ಸೈಡ್ ಮಾಡಿದ್ರು. ಬಾ ಈಗ ಈರುಳ್ಳಿನ ತುಂಬಬೇಕಂತ 2ನೇ ಪಾಯಿಂಟು. ಗಾಡಿ ಬರ್ತಾ ಐತೆ. ನೋಡಿ ಎಷ್ಟು ಸಮಸ್ಯೆ ಅಂದ್ರೆ ರೋಡ್ಗಳಿಗೆ ಬರಕ್ಕೆ. ಹೊಡೆದ್ ಬಿಡ್ರಿ, ರೇಸ್ ಹೊಡೆದ್ ಬಿಡ್ರಿ ಅಲ್ಲಿಗೆ. ಇಲ್ಲೇ ರೇಸ್ ಹೊಡೆದ್ ಬಿಡ್ರಿ.
ಗಾಡಿ ಕುತ್ಕಂತ ಸ್ವಲ್ಪ ತಿನ್ಕೂತ್ ನೋಡಿ. ಏನು ಮಾಡಂಗಿಲ್ಲ, ಬಂದಿದ್ದೀವಿ, ಲೋಡ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಸ್ಟಡಿ ಮಾಡ್ಕೊಳ್ಳಿ, ಸ್ಟಡಿ ಹೋಗಿ ಸ್ವಲ್ಪ ಆ ಕಡೆ ಜಾಡ್ಗೆ ಹಾಕೊಂಬಿಡಿ, ಆ ಕಡೆ ಜಾಡ್ಗೆ. ಹೋಗಿ ಹಂಗೆ ಹೋಗ್ಲಿ ಸೀದಾ ವಾಯಿಸ್ಕೊಂಡು ಹೋಗಿ. ನೋಡಿ ಬಂಪರ್ ಕೂಡ ನೆಲಕ್ಕೆ ಹೆಚ್ಚಾಗ ರೇಂಜ್ಗೆ ಐತೆ, ಸ್ವಲ್ಪ ಲೈಟಾಗಿ. ಹೋಗಿ ಗಾಡಿನ ಲೋಡಿಗೆ ಬಿಟ್ಬಿಟ್ಟು ಗಾಡಿ ಲೋಡ್ ಆಗುತ್ತೆ, ನಮ್ಮ ಹೊಟ್ಟೆ ಲೋಡ್ ಮಾಡ್ಕೊಬೇಕಲ್ಲ. ಹಾಗಾಗಿ ಇಲ್ಲಿ ನೋಡಿ, ಏನಿದು ಏನ್ಬ್ರೋ ಇದು? ತೊಗರಿ ಕಾಳು. ಇಲ್ಲ ತೊಗರಿ ಹಾಕಿದ್ರು, ಹೋಗಿ ಕಿತ್ಕೊಂಡು ಬಂದ್ವಿ. ಹೇಳಿಲ್ಲ ಕೇಳಿಲ್ಲ, ಸುಮ್ಮನೆ ಕಿತ್ಕೊಂಡ್ಬಂದ್ವಿ. ಒಂದಿಷ್ಟು ಕಿತ್ಕೊಂಡ್ಬಂದು ಎಲ್ಲ ಸುಲಿದಿದ್ದೀವಿ. ತೊಗರಿ ಕಾಳು ಹಾಕ್ಬಿಟ್ಟು ಬಾತ್ ಮಾಡೋಣ ಅಂತ. ಯಾವ ಬಾತ್ ಅಂದ್ರೆ ಗೊತ್ತಿಲ್ಲ, ಟೊಮೊಟೊ ಬೇರೆ ಇಲ್ಲ, ಈರುಳ್ಳಿ ಒಂದೇ ಇರೋದು. ಇದನ್ನ ಹಾಕಿ ಬಾತ್ ಮಾಡಬೇಕು. ಮಾಡೋಣ ಬನ್ನಿ. ಫೈನಲ್ ಆಗಿ ನಾವು ಮಾಡಿರೋ ಬಾತು ರೆಡಿ ಆಗಿದೆ. ಮಿಕ್ಸ್ ಹೊಡಿಬೇಕೆಲ್ಲ ಕ್ಲೀನಾಗೆ. ನೋಡಿ ಮಸಾಲೆ ಐಟಮು ಮತ್ತು ಅದೆಲ್ಲ ಸ್ಮೆಲ್ ಬಂದ್ಬಿಟ್ಟೈತೆ. ಕ್ಲೀನಾಗಿ ಮಿಕ್ಸ್ ಹೊಡ್ಕೊಂಡು ಊಟ ಮಾಡೋಣ. ಸಖತ್ತಾಗೈತೆ, ಬಾಯಾಗ ನೀರು ಬರ್ತೈತೆ, ನೋಡ್ತಾ ಇದ್ರಿ ನೋಡಿ. ಫೈನಲ್ ಆಗಿ ಲೋಡಿಂಗ್ ಫುಲ್ ಕಂಪ್ಲೀಟ್ ಆಯಿತು. ಊಟ ಗೀಟ ಎಲ್ಲ ಮಾಡ್ಕೊಂಡು ಕುಂತಿದ್ವಿ. ಸಂಜೆ ಎಷ್ಟಾಯ್ತು ಬ್ರೋ ಟೈಮು? 6 ಗಂಟೆನಾ? 6 ಆಗಿಲ್ಲ ಅನ್ಸುತ್ತೀನ, ಇದು 10. ಏನು ಲೋಡಿಂಗ್ ಕಂಪ್ಲೀಟ್ ಆಯಿತು. ಇವಾಗ ಇಲ್ಲಿಂದ ಹೊರಡ್ಬೇಕಷ್ಟೆ. ಲೋಡ್ ಏನೋ ಫುಲ್ ಆಯಿತು, ನೋಡ್ಬೋದು. ಗಾಡಿಗೆ ಅಷ್ಟೇನು ಟನ್ನೇಜ್ ಆಗಿಲ್ಲ, ಒಂದು 13-14 ಟನ್ ಬರ್ಬೋದು ಇದಷ್ಟೇ, ಅಷ್ಟೇನು ಟನ್ನೇಜು ಇಲ್ಲ. ಈ ರೋಡಾಗಿ ಇವಾಗ ಹೊರಗಡೆ ತಗೊಂಡೋಗೋದೈತೆ ಹಬ್ಬ ನಮಗೆ. ಗಾಡಿ ಬರ್ಬೇಕಾದ್ರೆ ಹಂಗೆ ಕುತ್ಕೊಂಡು ಬಂತು. ಏನು ಬ್ರೋ ಬರುತ್ತಂತೀರ ಗಾಡಿ ಹೊರಕ್ಕೆ? ಹಾಂ ಬರುತ್ತಲ್ಲ, ನೋಡೋಣ ಏನಾಗುತ್ತೆ ಅಂತ. ನೀವು ನೋಡ್ತೀರ, ಇವಾಗ ತೋರಿಸ್ತೀವಿ ಬನ್ನಿ. ಫಸ್ಟು ಗಾಡಿ ಹೋಗಿ ಸೆಲ್ಫ್ ಹೊಡಿಯೋಣ. ಈ ಕಡೆ ಬಂದ್ಬಿಡ್ರಿ, ಈ ಕಡೆ ಬರ್ತೀವಿ. ಗಾಡಿ ಒಟ್ಟಿಗೆ ನಿಲ್ಸಿದ್ರೆ ಬರಲ್ಲ ಮತ್ತೆ ವಾಪಸ್. ಅಕ್ಕಾರ ಇದು ಬೆಂಗಳೂರು. ಅಂತ ಇಂತ ಗಾಡಿ ಹೊರಗೆ ತೆಗ್ದಿದ್ದು ನೀವೇ ನೋಡಿದ್ರಿ. ಇವಾಗ ಇಂಥ ಚಿಕ್ಕ ರೋಡಲ್ಲಿ ಎಷ್ಟು ಕಿಲೋಮೀಟರ್ ಹೋಗ್ಬೇಕಣ್ಣ? 30-40 ಕಿಲೋಮೀಟರ್ ಇಂಥ ರೋಡಲ್ಲೇ ಹೋಗ್ಬೇಕು. ಆಮೇಲೆ ತಾಳಿಕೋಟೆ ಸಿಗುತ್ತೆ, ಅಲ್ಲಿಂದ ಬಸವನ ಬಾಗೇವಾಡಿ, ಅಲ್ಲಿಂದ ಉನ್ಗುಂದ 4 ಲೈನ್ ಹೈವೇ ಸೀದಾ ಬೆಂಗಳೂರುವರೆಗೂ ಆರಾಮಾಗಿ ಹೋಗೋಣ. ನೋಡಿ, ಒಂದು ಕಾರ್ ಬಂದ್ರೂ ಇಲ್ಲಿ ಪಾಸ್ ಆಗೋದು ಕಷ್ಟ ಐತೆ. ಎಲ್ಲ ಸೈಡ್ಗೆ ಇಲ್ಲಿಗೆ ಬಾಣ ಇಲ್ಲಿಗೆ ಬಂದ್ಬಿಡೋಣ. ಓಲಿ ಇಲ್ಲಿಗೆ ಬಂದ್ಬಿಡೋಣ, ಇಲ್ಲಿಗೆ ಜಾಗ ಐತೆ. ನೋಡಿ ಯಾವ ತರ ಕಷ್ಟ ಅಂತ ಈ ರೋಡ್ಗಳಲ್ಲಿ. ಇನ್ನು ಬಸ್ ಗೀಸ್ ಬಂತು ಅಂದ್ರೆ ರಿವರ್ಸ್ ಹೊಡಿಯೋ ಪರಿಸ್ಥಿತಿನೂ ಬರ್ಬೋದು, ಹೇಳಕ್ಕಾಗಲ್ಲ. ಆರಾಮಾಗಿ ಹೋಗೋಣ. ಇವತ್ತು ನಮ್ಮ ಜೊತೆ ಬರ್ತಾ ಇರೋದು ಇವ್ರೆ, ನಿಮ್ಮ ಹೆಸರಣ್ಣ? ಸೈಫ್ ಅಂತ. ಇವರೇ ಬೆಂಗಳೂರಿಗೆ ಬರ್ತಾ ಇರೋದು ನಮ್ಮ ಜೊತೆ. ರೈತರು ಕರ್ಕೊಂಡು ಹೋಗೋಣ ಸೀದಾ ನಾನ್ ಸ್ಟಾಪ್ ಆಗಿ. ಯಾವ ರೋಡಲ್ಲಿ ಹೋಗ್ತಾ ಇದೀವಿ ನೋಡಿ. ಆ ಕಡೆ ಈ ಕಡೆ ಮನೆಗಿನ ಏನೋ ನಾವು ಸ್ವಲ್ಪ ಟಚ್ ಆಯ್ತು ಅಂದ್ರೆ ಗಾಡಿ ಮಕ್ಕೋಗಿತಾರೆ. ನೋಡಿ ಯಾವ ರೋಡಲ್ಲಿ ಹೋಗ್ತಾ ಇದೀವಿ. ಎಂತ ಡೇಂಜರಸ್ ರೋಡ್ ಅಂದ್ರೆ ನೋಡಿ, ಎಷ್ಟರಲ್ಲಿ ಪಾಸ್ ಆಗುತ್ತೆ ಗಾಡಿ. ಬೈಕ್ ಅವ್ರು ಬಂದ್ರು ಕೂಡ ಪಾಸ್ ಆಗಲ್ಲ ಆಪೋಸಿಟ್. ಲೆಫ್ಟಾ ರೈಟಾ? ಲೆಫ್ಟಾ? ಇಂಥ ವರ್ಸ್ಟ್ ರೋಡ್ ಆಗಿ ಈರುಳ್ಳಿ ತುಂಬ್ಕೊಂಡು ಯಾವತ್ತು ಬಂದೇ ಇರಲಿಲ್ಲ. ಹೆಚ್ಚು ಕಡಿಮೆ ಬಂದಿದ್ದೀವಿ ಒಂದು 20-25 ಕಿಲೋಮೀಟರ್ ತಾಳಿಕೋಟೆ ಹತ್ರ. ರೋಡ್ ನೋಡಿ ಹಿಂಗೈತೆ, ಇದೇ ರೋಡು ನೋಡಿ ಹೆಂಗೈತೆ ರೋಡ್. ಎಷ್ಟು ಉರಿತೈತೆ ಅಂದರೆ ನನಗೆ ಕೆಳಗಿಂದ ಅಷ್ಟೆಷ್ಟು ಉರಿತಿಲ್ಲ, ತೋರಿಸ್ಕೊಳಕ್ಕಾಗ್ತಾ ಇಲ್ಲ. ಏನೂ ಮಾಡಂಗಿಲ್ಲ. ಬಂದಿದ್ದೀವಿ ಅಂದಮೇಲೆ ಹೋಗ್ಬೇಕು, ಲೋಡ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಹೋಗೋಣ ಬನ್ನಿ, ಏನು ಮಾಡಂಗಿಲ್ಲ. ಇಲ್ಲಿಂದ ತಾಳಿಕೋಟೆ ಪಾಸ್ ಮಾಡ್ಕೊಂಡು ಸೀದಾ ಮುದ್ದೇಬಿಹಾಳ ಹೋಗ್ಬೇಕು. ಅಲ್ಲಿಂದ ರೋಡ್ ಟು ಸ್ಟಾಪ್ ಆ್ಯಂಡ್ ಟಾಪ್ ಆಗೈತೆ. ಗಾಡಿನ ಕುಷ್ಟಗಿ ಟೋಲ್ ಹತ್ರ ತಂದು ನಿಲ್ಸಿದೀವಿ. ಈರುಳ್ಳಿ ಚೀಲ ಎಲ್ಲ ಚೆಕ್ ಮಾಡ್ತಾ ಇದ್ದೋ ಹಿಂದೆ. ಇವರು ಲೇಬರ್ಸ್ ಬಂದ್ಬಿಟ್ಟು ಉಲ್ಟಾ ಹೊಡೆದಿದ್ದಾರೆ. ಈ ಮೂತಿ ಐತಲ್ಲ ಅದು ಬಂದು ಒಳಗಡೆ ಹೊಡಿಬೇಕು, ಯಾವತ್ತು ಹಿಂದೆಗಡೆ ಹೊಡಿಬಾರ್ದು. ಇದರಿಂದ ನಮಗೆ ಸ್ವಲ್ಪ ಸಮಸ್ಯೆ. ಈರುಳ್ಳಿ ಹೊರಗೆ ಬಿದ್ದರೆ ಕಷ್ಟ. ಅದು ಬಿಟ್ಟರೆ ಏನಿಲ್ಲ, ಈಟಿಂಗ್ ಏನಿಲ್ಲ. ಸದ್ಯಕ್ಕೆ ಇಲ್ಲೇ ಟೀ ಅಂಗಡಿ ಹತ್ರ ಸೈಡ್ಗೆ ಹಾಕಿದ್ದೀವಿ. ನಮ್ಮ ಯೋಗೇಶ್ ಅವ್ರು ಬರ್ತಾವ್ರೆ, ಯೋಗೇಶ್ ಟ್ರಕ್ ಪ್ಲಕ್ಸ್ ಯೋಗಿ ಅವರು.
ಮತ್ತು ನಮ್ಮ ಅವೇಜ್ ಕೂಡ ಬರ್ತಾವ್ರೆ. ಇಬ್ಬರನ್ನು ಮಾತಾಡಿಸ್ಕೊಂಡು ಹೋಗೋಣ. HKG ಆ್ಯಂಡ್ ಟೈಗರ್ 3 ಅವರು 2 ಗಾಡಿ ಟೋಲ್ ಆಗಿದ್ದಾವೆ. ಟೋಲ್ ಪಾಸ್ ಮಾಡ್ಕೊಂಡು ಬರ್ತಾರೆ. ಅವ್ರು ಮಾತಾಡ್ಸ್ಕೊಂಡ್ಬಿಟ್ಟು ಇನ್ನು ಮುಂದೆನೇ ಹೋಗೋಣ. ನಮ್ಮದು ಬೆಂಗಳೂರಿಗೆ, ಯೋಗೇಶನ್ ದಾವಣಗೆರೆಗೆ. ಇದು ಆಪಲ್ ತುಂಬ್ಕೊಂಬಂದಿರೋದು ಶ್ರೀನಗರಿಂದ. ಅವನಿನ್ನ ಇವತ್ತು ಬರ್ತಾವನೆ. ನಮ್ಮದು ಇನ್ನೊಂದು ಅವೇಜ್ ಗಾಡಿನೂ ಡೈರೆಕ್ಟ್ ಬೆಂಗಳೂರಿಗೆ ಲೋಡ್ ಇರೋದು. ಸದ್ಯಕ್ಕೆ ಇಬ್ಬರು ಬಂದರು. ಇಬ್ಬರನ್ನು ಮಾತು ಆಡಿಸ್ಕೊಂಡು ಇಲ್ಲ ಒಂದು ಟೀ ಕುಡ್ಕೊಂಡು ಹೋಗೋಣ ಬನ್ನಿ. ನಮ್ಮ ಯೋಗೇಶ್ ಅಣ್ಣ ಕಾಶ್ಮೀರಿಂದ ಆಪಲ್ ತಾಂಬ ಅಂತ ಹೇಳಿ ಸಾಕಾಯಿತು. ತಾಂಬನ್ನೆಲ್ಲ ನೋಡ್ಬೇಕು. ನಮಗಂತೂ ಕೊಡಲಿಲ್ಲ. ನೋಡೋಣ. ಎರಡು ನೋಡಿ, 252 ಪಾಸಿಂಗೇನೆ. ಇಬ್ಬರು ಅಕ್ಕಪಕ್ಕ ಊರದೇನೆ. ನಮ್ಮ ಯೋಗೇಶ್ ಅಣ್ಣ ಅವ್ರು ಬಂದವ್ರೆ. ಅವಾಗಿನ್ನ 3 ರೀಲ್ಸ್ ಮಾಡಿದ್ರು. ಏನ್ರಿ ಯೋಗೇಶ್ ಅಣ್ಣ, ಆರಾಮ? ನಮಸ್ಕಾರ. ಕಾಶ್ಮೀರಿಂದ ಯಾವಾಗ ಬಂದ್ರಿ? ಹೌದಾ? ಮತ್ತೆ ಯಾವಾಗ ಖಾಲಿ ಮಾಡೋದು? ಬೇಗ ಬಂದಿರ ಬೇಗ ಖಾಲಿ ಆಗಿರೋದು. ಬೆಳಿಗ್ಗೆ ಖಾಲಿ ಮಾಡ್ಬಿಟ್ಟು ಏನೋ ನೋಡಿದ್ರೆ ಕೊಡ್ಸಿ ನಿಮ್ಮ ಊರಿಂದ ಖಾಲಿ ಮಾಡಿ ಮನೆ ಹೋಗ್ತೀವಿ. ಎಲ್ಲಿಗೆ? ಎಲ್ಲಿ? ದಾವಣಗೆರೆಗ? ದಾವಣಗೆರೆ ನಮ್ಮ ಗಾಡಿ ಖಾಲಿ ಆಗೋದು ಅಲ್ಲೇ ನಿಂತ್ಕೊಂಡು. ಹೌದಾ? ಇಂಥ ಕೆಲಸ ಅದಲ್ಲ ಗುರು. ಮೊನ್ನೆ ಚೇತು ಹೈದ್ರಾಬಾದಾಗೆ ಇದ್ದಾನೆ. ಯಾವಾಗ ಖಾಲಿ ಮಾಡ್ತಾರೆ ಅನ್ನಂತೆ? ಬುಧವಾರ. ಅಲ್ಲೇ ಮೂಲಕ ಹೈದ್ರಾಬಾದಾಗ ಬರ್ತೀನಿ ನಾನು. ಅಲ್ಲ, ದಾವಣಗೆರೆ ಹೋಗಿ ಹೈದ್ರಾಬಾದ್ಗೆ ಹೋಗ್ತೀವಪ್ಪ. ಲೇಟ್ ಆಗೋಯ್ತು. ರೋಡ್ ಚೆನ್ನಾಗಿಲ್ವಲ್ಲ ರೋಡು. ಇರ್ಲಿ, ಆರಾಮಾಗಿ ಹುಷಾರಾಗಿ ಹೋಗ್ಬಾ. ನಮ್ಮ ಅಣ್ಣನ ಹುಷಾರಾಗಿ ನೋಡ್ಕೊಳ್ರಿ. ನಮ್ಮ ದೊಡ್ಡಣ್ಣ ಇವರು ಶರತಣ್ಣ ಮಲ್ಗೋರು ಹೋಗ್ರಿ. ಟೆನ್ಷನ್ ತಗೊಂಡ್ಬಿಡ್ರಿ. ಶರತಣ್ಣನೇ ನೀವು ಆರಾಮಾಗಿ ನೋಡ್ಕೊಳ್ಳಿ. ಒಂದ್ ಚೀಲ ಎತ್ಕೊಂಡು ಹೋಗು. ಪಾರ್ಟಿ ಅವನ ದುಡ್ಡು ಕೊಟ್ಟು ತಗೊಂಡು ಒಂದ್ ಪಾರ್ಟಿ ಅವನ ಅಲ್ಲೇ ಒಳಗೆ. ಏನ್ ಗುರು? ದುಡ್ಡು ಕೊಟ್ಟು ತಗೊಂಡೋಗಪ್ಪ. ಹುಷಾರಾಗಿ ಹೋಗ್ಬಾ. ಟೈಮ್ ಆಯ್ತು. ಟೈಮಿಂಗ್ ಮೇಲೆ ಹೋಗಿ ನಿಂದು. ನೀವು ಹೋಗ್ರಿ, ಮುಂದೆ ವಿಡಿಯೋ ಮಾಡ್ತೀನಿ ನಿಮ್ದು. ಆಯ್ತು ಹೋಗ್ರಿ. ಇನ್ನೇನ್ ಗುರು ಸಮಾಚಾರ? ಈಗ ಎಲ್ಲಿಂದ ತುಂಬ್ಕೊಂಬಂದ್ರಿ? ನಾನು ಇದು ಯಾವ್ದು ಸೂರತ್, ಗುಜರಾತ್. ಪಾರ್ಸಲ್ ಕೆಳಗೆ ಬಂದ್ಬಿಟ್ಟೈತಲ್ಲ ಸ್ವಲ್ಪ. ಯಾಕೆ ಹೇಳ್ತೀರಾ? ಕಮ್ಮಿ ಹೊಡಿಯೋಣ ಆರನು. ಓಕೆ, ಇಲ್ಲಿಂದ ಇವಾಗ ಹೊರಡೋ ಟೈಮು. ಇಲ್ಲಿಂದ ಸೀದಾ ಹೋಗ್ತಾ ಇರೋಣ. ನಾನು ದುರ್ಗದಲ್ಲಿ ಇಳ್ಕೊಂತೀನಿ. ಅವ್ರು ಹೋಗ್ತಾರೆ ನಮ್ಮ ಶರತ್ ಬ್ರೋ ಮುಂದಕ್ಕೆ. ಇವಾಗ ಇವನು ಬಂದು ಇವಾಗ ನಮ್ಮ ಯೋಗೇಶ್ ಅಣ್ಣ ಬಂದು ಮರ್ಯಾದೆ ಕೊಡ್ಬೇಕು ಯೋಗೇಶ್ ಅಣ್ಣಂಗೆ. ಅಣ್ಣ, ಯಾವ ರೂಟ್ ನಿಮ್ಮದು? ಹೊಸಪೇಟೆಯಿಂದ ರೈಟ್ ಹೋಗ್ತೀರಾ? ಹೋಗಿ ಬನ್ನಿ ಹುಷಾರಾಗಿ. ಒಳ್ಳೇದಾಗಲಿ. ಇನ್ನು ನಾಳೆ ಪರ್ಸ್ನಲ್ ಆಮೇಲೆ ಮಾತಾಡೋಣ. ಹೋಗ್ರಿ. ಬಾಯ್. ಇಲ್ಲೇ ನಿಲ್ಲಿಸಿ ಅರ್ಧ ಗಂಟೆ ಮೇಲೆ ಆಯಿತು. ಈರುಳ್ಳಿ ತುಂಬ ಅರ್ಧ ಗಂಟೆ ನಿಲ್ಸಿದ್ದೀವಿ ಇವ್ರಿಗೋಸ್ಕರ, ನಮ್ಮ ಯೋಗೇಶ್ ಅಣ್ಣಂಗೋಸ್ಕರ. ಬರೋಣ. ಬಾಯ್. ಹುಷಾರಾಗಿ ಹೋಗ್ರಿ. ನಾವು ಹೋಗ್ತೀವಿ ಇವಾಗ. ಅವರು ಹೋಗ್ತಾರೆ. ಬನ್ನಿ ಹೋಗೋಣ. ಫೈನಲ್ ಆಗಿ 1 ಗಂಟೆ 12 ನಿಮಿಷಕ್ಕೆ ಚಿತ್ರದುರ್ಗ ರೀಚ್ ಆಗಿದ್ದಾಯಿತು. ಇವಾಗ ಗಾಡಿ ಇಲ್ಲಿಂದ ನಾನು ಮನೆಗೆ ಹೋಗ್ಬೇಕು. ನಮ್ಮ ಶರತ್ ಬ್ರೋ ಗಾಡಿ ಎತ್ಕೊಂಡು ಹೋಗ್ತಾರೆ. ಇಲ್ಲಿ ಮುಂದೆ ಹೋಗಿ ಸೈಡ್ಗೆ ಹಾಕೊಂಡು ಬನ್ನಿ. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಎಬ್ಬರ್ಸೋಣ ಅಂತ. ಕರೆಕ್ಟಾಗಿ ದುರ್ಗ ಬಿಟ್ಟವರು ದುರ್ಗದಿಂದ ಮತ್ತೆ ರಿಟರ್ನ್ ದುರ್ಗಕ್ಕೆ 7177 ಕಿಲೋಮೀಟ್ರ್ ಆಗೈತೆ ಹೆಚ್ಚು ಕಮ್ಮಿ. ಬೆಂಗಳೂರು ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ 7400 ಕಿಲೋಮೀಟ್ರ್ ಆಗುತ್ತೆ ಈ ಟ್ರಿಪ್ಪು. ಲಡಾಖ್ ಹೋಗಿ ಬಂದಿದ್ದು. ಸದ್ಯಕ್ಕೆ ಹೋಗಿಲ್ಲ. ಗಾಡಿ ಶರತ್ ಬ್ರೋ ಕೊಟ್ಟು ಹೋಗ್ಬೇಕು ಮನೆಗೆ. ಅವತ್ತು ಗಾಡಿ ಇಳ್ದ್ಬಿಟ್ಟು ಅಲ್ಲಿಂದ ನಮ್ಮ ಮನೆಗೆ ಹೋದೆ. ಮತ್ತೆ ಶರತ್ ಬ್ರೋ ಹೋಗಿ ಬೆಂಗಳೂರು ಖಾಲಿ ಮಾಡಿಕೊಂಡು ಅಲ್ಲಿಂದ ರಿಟರ್ನ್ ಮತ್ತೆ ದುರ್ಗಕ್ಕೆ ಲೋಡ್ ಮಾಡಿಕೊಂಡು ಹಿರಿಯೂರಿಗೆ ಲೋಡ್ ಮಾಡ್ಕೊಂಡ್ಬಂದು ದುರ್ಗ ಖಾಲಿ ಮಾಡಿ ಶೋರೂಮ್ ಹತ್ರ ಬಂದು ಶೋರೂಮಲ್ಲಿ 2 ದಿನ ಗಾಡಿ ನಿಲ್ಲಿಸಿ ಕೆಲಸ ಎಲ್ಲ ಮಾಡಿಸಿ ಆಲ್ರೆಡಿ ನೆಕ್ಸ್ಟ್ ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಟ್ರಿಪ್ ಏನು ಅಂತ ನೆಕ್ಸ್ಟ್ ಫ್ಲಾಗ್ಸಲ್ಲಿ ಗೊತ್ತಾಗುತ್ತೆ ನಿಮಗೆ. ಬ್ರೋ, ಲಡಾಖ್ ಟ್ರಿಪ್ದು ಎಕ್ಸ್ಪೀರಿಯನ್ಸ್ ಹೇಳಿ. ಅದಕ್ಕೋಸ್ಕರನೇ ವಿಡಿಯೋ ಇವಾಗ. ಎಕ್ಸ್ಪೀರಿಯನ್ಸ್ ಏನು ಮಸ್ತ್ ಹೇಳೋಕ್ಕಾಗಲ್ಲ. ಅದು ಮಸ್ತ್ ಇತ್ತು. ಆಮೇಲೆ ಹೆಂಗೆ ಹೇಳಲ್ಲ ಎಕ್ಸ್ಪೀರಿಯನ್ಸ್. ಅದನ್ನ ಏನೋ ತಪ್ಪು ಮಾಡಿದ್ದು ನಾವು. ಅಂದ್ರೆ ಒಂದು ಮಾಡಿದೀವಿ. 2 ದಿನ ಬೇಗ ಹೋಗಿದ್ದು ತಪ್ಪು. ಲೈವ್ ಸ್ನೋಫಾಲ್ ಒಂದು ಸಿಗ್ಲಿಲ್ಲ ನಮ್ಗೆ. ಅದೊಂದು ಬೇಜಾರು. ಅದು ಬಿಟ್ಟರೆ ಏನಿಲ್ಲ. ಹೌದು. ಇನ್ನೊಂದು ಮಿಸ್ ಆಗಿದ್ದು ನಮ್ದು ಬ್ರೋ. ಏನ್ ಹೇಳಿ? ಅದು ಹೇಳಿದ್ರೆ ನಮ್ಮಷ್ಟು ಈಗ ಅದೇನಂತಾರೆ ಬ್ರೋ, ಕಾಮಿಡಿ ಪೀಸ್ಗಳು ಯಾರಿಲ್ಲ. ಹಂಗಾಗ್ಬಿಟ್ಟೈತಿ ಸುಮ್ಮನೆ. ಮತ್ತೆ ಆಮೇಲೆ ಬರ್ತವೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೋದ್ರು ಬಿದ್ದೋಯ್ತವೆ. ಇಲ್ಲ, ಹೇಳ ಬಿಡೋಣ ಬ್ರೋ. ಏನ್ ಆಗೋದೇನೈತೆ ನೋಡ್ಕೊಳ್ಳೋಣಂತ. ಆಮೇಲೆ ನಾವು ಏನ್ ಅನ್ಕೊಂಡಿದ್ವಿ ಅಂದ್ರೆ, ನಾವು 2 ತಿಂಗಳ ಕೆಳಗೆ ನಾವು 2 ತಿಂಗಳ ಕೆಳಗೆ ಗಾಡಿದು AC ರೆಡಿ ಮಾಡ್ಸಕ್ ಹೋದಾಗ ಒಂದು ಸೆನ್ಸಾರ್ ಪ್ರಾಬ್ಲಮ್ ಆಗಿತ್ತು. ಒಂದು ಸೆನ್ಸಾರ್ ತೆಗ್ದಿಟ್ಟಿದ್ವಿ. AC ಗ್ಯಾಸ್ ಎಲ್ಲ ಹೊರಗಡೆ ಬಿಟ್ಟಿದ್ವಿ. ಅಂದ್ರೆ AC ಗ್ಯಾಸ್ ಏನು ಇರಲಿಲ್ಲ. ನಮ್ಮ ಇನ್ನರ್ ಫೀಲಿಂಗ್ ಏನಂದ್ರೆ AC ಗ್ಯಾಸ್ ಇಲ್ದಿದ್ದು AC ವರ್ಕ್ ಆಗಲ್ಲ. ಅಂದ್ರೆ ಪೈಪ್ ಎಲ್ಲ ಓಪನ್ ಇತ್ತದು, ಹಂಗಾಗಿ AC ವರ್ಕ್ ಆಗಲ್ಲ ಅಂತ ನಾವು ಸುಮ್ಮನೆ ಇದ್ವಿ.
ಹಂಗಾಗಿ ನಾವು ಹೀಟ್ರ್ ಕೂಡ ಆನ್ ಮಾಡಿರಲಿಲ್ಲ. ಕೂಲ್ ಅಂತೂ ಆಗ್ತಾ ಇರಲಿಲ್ಲ, ಹೀಟ್ರ್ ಕೂಡ ಆನ್ ಮಾಡಿರಲಿಲ್ಲ. ನಮ್ಮ ದುರಾದೃಷ್ಟ ಏನು ಅಂದರೆ ನಮಗೆ ಹೀಟಿಂಗ್ ಆಗ್ತಾ ಐತೆ ಗಾಡಿ, ಕೂಲಿಂಗ್ ಒಂದು ಆಗ್ತಾ ಇಲ್ಲ, ಹೀಟಿಂಗ್ ಆಗ್ತಾ ಐತೆ ಗಾಡಿ. ಅದು ಎಲ್ಲಿ ನೋಡಿದೀವಿ ಗೊತ್ತಾ, ಸೀರಿಯಸ್ಸಾಗಿ ನಾನು ಎಲ್ಲಿ ಇಳಿದ್ನಲ್ಲ, ಎಲ್ಲಿ ಈರುಳ್ಳಿ ತುಂಬ್ಕೊಂಬಂದು ಇಳಿದ್ನಲ್ಲ, ಅದಾದ್ಮೇಲೆ ಮುಂದೆ ಹೋದ್ಮೇಲೆ ಶರದ್ರು ಸುಮ್ಮನೆ ಚೆಕ್ ಮಾಡೋರೆ ಯಾರೋ ಹೇಳಿದ್ರು ಅಂತ. ಅವಾಗ ಗಾಡಿ ಹೀಟ್ ಆಗ್ತಾ ಐತೆ, ಅಂದ್ರೆ ಗಾಡಿಲಿ ಹೀಟ್ರ್ ಬರ್ತಾ ಐತೆ. ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ, ಬ್ರೋ ಯಾಕೆ ಬ್ರೋ AC ಹಾಕಿಲ್ಲ ನೀವು, ಹೀಟ್ರ್ ಹಾಕೊಳ್ಳಿ ಗಾಡೀಲಿ ಅಂತ. ಹೇಳ್ತೀವಲ್ಲ ಗುರು, ಏನ್ ಹೇಳ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವ್ ಅನ್ಕೊಂಡಿದ್ದೆ ಒಂದು, ಅದಾಗಿದ್ದೆ ಒಂದು. ನಾವೇನ್ ಅನ್ಕೊಂಡ್ವಿ ಹೀಟ್ ಆಗ್ತಾ ಇಲ್ಲ ಅಂತ. ಇವಾಗ ಹಾಕಿದ್ರೆ ಹೀಟ್ ಆಗುತ್ತೆ. ಇವಾಗ ಹೀಟ್ ರನ್ನಿಂಗ್ ಐತ್ ನಮ್ ಗಾಡಿಲಿ. ನಮ್ಮಂತ ಏರ್ಪುಕ್ರು ಯಾರಿಲ್ಲ ಅನ್ಕೊಂಬಿಡಿ. ಏನು ಹೇಳಕ್ ಆಗಲ್ಲ ಗುರು, ಇದ್ರ ಮೇಲೆ ನಾವೇನ್ ಹೇಳಕ್ ಆಗಲ್ಲ. ಚಳಿಗೆ ನಡ್ಕ ಹತ್ಕೊಂಡು ರಾತ್ರಿ ಎಲ್ಲ ನಿದ್ದೆಗಳು ಮಾಡ್ದಂಗೆ ಅನ್ಭವಿಸಿದ್ವಿ. ಒಂದೇ ಒಂದ್ಸಾರಿ ಆನ್ ಮಾಡ್ಬಿಟ್ಟು ಚೆಕ್ ಮಾಡಿದ್ರೆ ಹಾಗೆ ಹೋಗೋದು ಬ್ರೋ, ಆರಾಮಾಗಿರ್ಬೋದಾಗಿತ್ತು. ಯಾರಿಗೆ ಹೇಳೋಣ ನಮ್ಮ ಗೋಡು ಅಂತಂದು ಹೇಳ್ಬೇಕು ಇವಾಗ ಅಷ್ಟೇ ಹಾಡ್ ನಾವು. ಮತ್ತೆ ಬ್ರಾ ಲೈಫ್ ಸ್ನೋಫಾಲ್ ಮಿಸ್ ಆಯ್ತು, ಅದೊಂದಾಗಿದ್ರೆ ಇನ್ನೂ ಸೂಪರ್ ಆಗಿರೋದು. ಅದು ಬಿಟ್ರೆ ಇನ್ನೇನಿಲ್ಲ, ಎಲ್ಲ ಟ್ರಿಪ್ ಎಲ್ಲ ಚೆನ್ನಾಗಾಯ್ತು. ನೆಕ್ಸ್ಟ್ ಟ್ರಿಪ್ ಬಂದು ಸೌತ್ ಕಡೆ ಮಾಡ್ತಾ ಇದೀವಿ. ನಾರ್ತ್ ಹೋಗಿ ಬಂದ್ವಿ, ನಮ್ಗೆ ಚಿತ್ರದುರ್ಗ ಇದೆ, ನಾರ್ತ್ ಹೋಗಿ ಬಂದ್ವಿ. ಇವಾಗ ಸೌತ್ ಹೋಗ್ತಾ ಇದೀವಿ. ಲಡಾಖಿಂದ ಹೆಚ್ಚು ಕಡಿಮೆ ಕನ್ಯಾಕುಮಾರಿ ಹತ್ತತ್ರಕ್ಕೆ ಹೋಗಿ ಬರಬೇಕು. ಹಂಗಾಗಿ ಮೇಲ್ಕ್ ಹತ್ತದ್ ಬೇಡ ಅಂತ ಮತ್ತೆ ಸೌತ್ ನೆಕ್ಸ್ಟ್ ಟ್ರಿಪ್ ಸ್ಟಾರ್ಟ್ ಆಗೈತೆ. ಅದು ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ ಯಾವ ಟ್ರಿಪ್ ಏನಂತ, ನೆಕ್ಸ್ಟ್ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಲಡಾಖ್ ಟ್ರಿಪ್ಪು ಹೆಂಗಿತ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಯಾಕಂದರೆ ನಮ್ಗೆ ಇನ್ನೂ ಮುಂದೆ ಒಳ್ಳೊಳ್ಳೆ ಅಡ್ವೆಂಚರಸ್ ಟ್ರಿಪ್ಸ್ ಮಾಡೋಕ್ಕೆ ಒಂದು ಸ್ಫೂರ್ತಿ ತುಂಬ್ದಂಗೆ ಆಗುತ್ತೆ ನೀವು. ಹಂಗಾಗಿ ಒಂದೇ ಒಂದು ಕಮೆಂಟ್ ಹಾಕಿ ಲಡಾಖ್ ಟ್ರಿಪ್ ಹೆಂಗಿತ್ತು ಅಂತ. ಓಕೆ, ಈ ವಿಡಿಯೋ ಕೂಡ ಮತ್ತು ಈ ಟ್ರಿಪ್ನ ಕೂಡ ಇಲ್ಲಿಗೆ ಮುಗಿಸೋ ಅಂತ ಸಮಯ. ಓಕೆ, ಈ ವಿಡಿಯೋ ಮತ್ತು ಈ ಟ್ರಿಪ್ ಲಡಾಖ್ ಟ್ರಿಪ್ ಎಲ್ಲ ಇಲ್ಲಿಗೆ ಮುಗಿಸೋಂಥ ಸಮಯ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾರೆ. ಓಕೆ, ಎಲ್ರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ಲೆವೆಲ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.